ನನಗೆ 2 ಬ್ಯಾಚ್ 3 ಬ್ಯಾಚ್ ಮಟನೂ ಡೆತ್ ಆಗಿಲ್ಲ. 3 ಬ್ಯಾಚ್ ತನಕ ಏನು ಡೆತ್ ಡೆತ್ ಆಗಿದೆ. ಆಗಿಲ್ಲ. 4ನೇ ಬ್ಯಾಚ್ ಅಲ್ಲಿ 1 ಮರಿ ಹೋತ. ಹಾ. ಮತ್ತ 6ನೇ ಬ್ಯಾಚ್ ಅಲ್ಲಿ 1 ಮರಿ. ಹಾ. ಈಗ ಮೊನ್ನೆ 7ನೇ ಬ್ಯಾಚ್ ಅಲ್ಲಿ ಒಂದೇ ಮರಿ. ಈ ಬ್ಯಾಚ್ ಅಲ್ಲಿ 2 ಮರಿ ಅಷ್ಟೇ ಆಗಿದೆ. ಸರ್ ಆ ಡೆತ್ ಆಗಿದ್ದು ನಿಮ್ಮಿಂದ ಆಯ್ತಾ ಅಥವಾ? ಇಲ್ಲ, ಒಂದ್ ಬ್ಯಾಚ್ ಅಲ್ಲಿ 1 ಮರಿ ಇಲ್ಲಿ ತೆಳಗ್ ಬಿಟ್ಟಾಗ ಚೋಳ ಕಳೆದತ್ತ. ಚೋಳು ಕರೆದಿತ್ತು. ಚೋಳ ಕಳೆದತ್ತ. ಸರ್ ಚೋಳು ಕರೆದ್ರು ಮರಿ ಆನ್ ದ ಸ್ಪಾಟ್ ಅಲ್ಲಿ ಗ್ರೋತ್ ಆಗಿದ್ದಿಲ್ಲ ಅಂದ್ರೆ ಅದನ್ನ ಸಪರೇಟ್ ಒಂದ್ ಕಡೆ ಹಾಕಿ ಅದಕ್ಕೆ ಸಪ್ಲಿಮೆಂಟರಿ ಫೀಡ್ ಕೊಟ್ಟು ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ. ಬಟ್ ಪ್ರತಿ ತಿಂಗಳು ಒಂದು 4 kg ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ. ಕುರಿ ಮರಿ ತಂದಗಳಿಂದ ಮಾರಾಮಟ ಏನಾನ ಒಂದ್ ಲೀಸ್ಟ್ ಮಾಡಿರ್ತೀರಾ ಸರ್? ಲಿಸ್ಟ್ ಮಾಡ್ತನಲ್ರಿ, ಇಲ್ಲಿ ಬರ್ದಿದೀವಿ. ಅದಕ್ಕೊಂದು ಸಪರೇಟ್ ಆಗಿ ಬೋಲ್ಡನೇ ಇದೆ. ಸರ್ ಆಮೇಲೆ ಕೊಂಬ್ ಕಿತ್ತಿದ್ದು ಬರ್ದಿದ್ದೀರಾ ಸರ್? ಅದನ್ನು ಬರ್ದಿದೆ. ಸರ್ ಆಮೇಲೆ ವೇಟ್ 18 kg ಸ್ಟಾರ್ಟಿಂಗ್ ಇದ್ದು ಡಿಸೆಂಬರ್ ತಿಂಗಳಾಗ ಸರ್? ಡಿಸೆಂಬರ್ ತಿಂಗಳ. ಅಂದ್ರೆ 20 ಮರಿ 18 kg, 18ರಿಂದ 20 kg ಸರ್. ಕೊಂಬ್ ಕಿತ್ತಿದ್ ಸರ್. ಇದೇನ್ ಕಸಿ ಅಂದ್ರೆ ಅವು ನಮ್ದು ಹೂಂತ ಮರಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ ಸರ್? ನನ್ನ ಹೆಸರು ಶ್ರೀಧರ್ ಗಂಗಾಧರ್ ಯಳಗಂಟಿ. ನಂದು BSc ಕಂಪ್ಲೀಟೆಡ್ ಪದವೀಧರ. ನಾವು 2019ರಿಂದ ನಾವು ಇದು ಟಗರು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಇದು ನಮ್ದು ಟೋಟಲ್ 8ನೇ ಬ್ಯಾಚ್. ಇದು ಇವಾಗ ಟಗರು ಮರಿ ಸಾಕ್ತಾ ಇರೋದು. ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿ ಒಂದು 15 ಮರಿಗಳು, 20 ಮರಿಗಳು, 25, 40, 50, ಒಂದು 60, ಈ ಸದ್ಯಕ್ಕೆ ಪ್ರೆಸೆಂಟ್ ಆಗಿ 70 ಎಳಗ ಟಗರು ಮರಿಗಳು ಇದಾವೆ ಸದ್ ನಮ್ಮ ಫಾರ್ಮ್ ಅಲ್ಲಿ. ನಾವು ಬಕ್ರೀದತ್ತ ಏನಿಲ್ಲ, 4 ತಿಂಗಳು 5 ತಿಂಗಳು ಬ್ಯಾಚ್ ಮಾಡಿ ಕೊಟ್ಬಿಡ್ತೀವಿ ಮರಿಗೂ. ಸರ್ ನಿಮ್ ಪ್ರಾಪರ್? ನಮ್ದು ಇದು ಕೋಲಾರ, ವಿಜಯಪುರ ಡಿಸ್ಟಿಕ್, ಕೋಲಾರ ತಾಲೂಕ್, ಕೋಲಾರ. ಸರ್ ಈಗ ನಿಮಗೆ ಎಳಗ ಕುರಿನೇ ಸಾಕ್ಬೇಕು ಅಂತ ಏನಕ್ಕೆ ಅನ್ನಿಸ್ತು ಸರ್? ಅಂದ್ರೆ ಇದು ಸ್ವಲ್ಪ ಈ ಡಿಸೀಸ್ಗಳು ಕಂಟ್ರೋಲ್ ಮಾಡ್ಕೋತೈತಿ ಮರಿಗಳು. ಅಂದ್ರೆ ಕಾಯಿಲೆ ಕಮ್ಮಿ. ಮತ್ತೆ ಇವದಕ್ಕ ಶೈನಿಂಗ್ ಬರ್ತಾವ ಮರಿಗಳು. ಈಗ ಮಾರುಕಟ್ಟೆಗೆ ಹೋದ್ರು ಇವು ಒಂಥರ ಮಿಂಚು ಸಮಾನ ಇವರು ಅಲ್ಲಿ ವ್ಯಾಪಾರಸ್ಥರು ತಗೋತಾರ ಮರಿಗಳು. ಆಮೇಲೆ ಸರ್ ಇದೆಲ್ಲ ಬರೀ ಬಕ್ರೀದಿಗೆ ಅಷ್ಟೇ, ಆಮೇಲೆ ರೇಟ್ ಇಲ್ಲ ಅಂತಾರೆ. ನಿಮ್ ಸೈಡ್ ಎಲ್ಲ ಹೆಂಗೆ? ಹಂಗೇನಿಲ್ಲ ಸರ್. ನಾನು ಬಕ್ರೀದ್ ಬಿಟ್ಟನು ಸಾಕಷ್ಟು ಬ್ಯಾಚ್ಗಳನ್ನ ನಾನು ಇವಾಗ 8 ಬ್ಯಾಚ್ ಏನ್ ಮಾರಿದಿನಿಲ್ಲ. 8 ಬ್ಯಾಚ್ ವಿತೌಟ್ ಬಕ್ರೀದ್ನೇ ಮಾರಿದೀನಿ ನಾನು. ಅಂದ್ರೆ ಮಧ್ಯದಲ್ಲಿನೇ. ನೀವು ಬಕ್ರೀದಿಗಂತ ಏನ್ ಸಾಕಲ್ಲ? ಏನು ಸಾಕಲ್ಲ ಸರ್. ಆ ರೀತಿ ಏನ್ ಇಂಟೆನ್ಷನ್ ಇಟ್ಕೊಂಡ್ ಸಾಕಲ್ಲ ನಾನು. ಮಧ್ಯದಲ್ಲಿನೇ ಮಾರ್ತೀನಿ ನಾನು. ಸರ್ ಕುರಿ ಸಾಕಾಣಿಕೆ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ಸರ್? ಏನಿಲ್ಲ, ಒಂದು 6 ತಿಂಗಳು ಒಂದು ಇದರಲ್ಲಿ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದನ್ನ ಬಿಟ್ಟು ಬಂದೆ ಸಿಸ್ಕಾ ಆಕ್ಸೆಸರೀಸ್ ಒಳಗಡೆ. ಒಂದು 6 ತಿಂಗಳು ಮಾಡಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡೆ. ಸರ್ ಸ್ಟಾರ್ಟಿಂಗ್ ಎಲ್ಲ ಹೆಂಗ, ಯಾರನ್ನ ಟ್ರೈನಿಂಗ್ ಕೊಟ್ರ ಅಥವಾ ನಾನು 10 ದಿನ ಶ್ರೀ ಮಂಜುನಾಥ ತರಬೇತಿ ಸಂಸ್ಥೆಯಲ್ಲಿ ರೂಢಿಸೆಟ್ ಅಲ್ಲಿ 10 ದಿನ ತರಬೇತಿ ಪಡ್ಕೊಂಡೆ. ಅದನ್ನ 10 ದಿನ ತರಬೇತಿ ಆದ ತಕ್ಷಣ ನಾವು ಹಂಗೆ ಸ್ವಲ್ಪ ಮರಿಗಳನ್ನ ತಗೊಂಡ್ ಬಂದೆ. ಫಸ್ಟಿಗೆ 15 ಮರಿಗಳನ್ನ, ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು. ಆ ತಕ್ಷಣ ಒಂದು 25 ಮರಿಗಳು, 50 ಮರಿಗಳು, ಆಮ್ಯಾಗ 60, ಹಿಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಅಂತ ಮಾಡ್ಕೋತ ಬಂದೆ ನಾನು. ಸರ್ ಸ್ಟಾರ್ಟಿಂಗ್ ಮರಿ ತಗೊಂಬಂದ್ ಸಾಕಿದ್ರಲ್ಲ 15 ಮರಿನ, ಆ ಮರಿಯಲ್ಲಿ ಏನಾನ 1-2 ಡೆತ್ ಆದ್ವಾ ಸರ್? ಇಲ್ಲ, ಡೆತ್ ಆಗಿಲ್ಲ ಸರ್. ಡೆತ್ ಆಗಿಲ್ಲ. ಇಲ್ಲ, ನನಗೆ 2 ಬ್ಯಾಚ್ 3 ಬ್ಯಾಚ್ ಮಟನೂ ಡೆತ್ ಆಗಿಲ್ಲ. 3 ಬ್ಯಾಚ್ ತನಕ ಡೆತ್ ಆಗಿಲ್ಲ. 4ನೇ ಬ್ಯಾಚ್ ಅಲ್ಲಿ 1 ಮರಿ ಹೋತ. ಮತ್ತ 6ನೇ ಬ್ಯಾಚ್ ಅಲ್ಲಿ 1 ಮರಿ. ಈಗ ಮೊನ್ನೆ 7ನೇ ಬ್ಯಾಚ್ ಅಲ್ಲಿ ಒಂದೇ ಮರಿ. ಈ ಬ್ಯಾಚ್ ಅಲ್ಲಿ 2 ಮರಿ ಅಷ್ಟೇ ಆಗಿದೆ. ಸರ್ ಆ ಡೆತ್ ಆಗಿದ್ದು ನಿಮ್ಮಿಂದ ಆಯ್ತಾ ಅಥವಾ? ಇಲ್ಲ, ಅಂದ್ರೆ 1 ಮರಿ ಏನಾಯ್ತು, ಹಾರ್ಟ್ ಅಟ್ಯಾಕ್ ಆಗಿತ್ತು ಮರಿಗೆ. 1 ಮರಿ ಏನೈತೆ ಬಾಯಿ ತರುವಲ್ಲಿನೇ ಡಿಸೀಸ್ ಅಟ್ಯಾಕ್ ಆಗಿತ್ತು. ಅದಕ್ಕೆ ಕಂಟ್ರೋಲ್ ಆಗ್ಲಿಲ್ಲ. 1 ಬ್ಯಾಚ್ ಅಲ್ಲಿ 1 ಮರಿ ಇಲ್ಲಿ ತೆಳಗ್ ಬಿಟ್ಟಾಗ ಚೋಳ ಕಳೆದತ್ತ. ಅದಕ್ಕೆ ಚೋಳು ಕರೆದಿತ್ತು. ಚೋಳ ಕಳೆದತ್ತ. ಸರ್ ಚೋಳು ಕರೆದ್ರು ಮರಿ ಆನ್ ದ ಸ್ಪಾಟ್ ಅಲ್ಲಿ ಡೆತ್ ಆಗುತ್ತೆ ಮರಿ. ಏನ್ ಮೆಡಿಸಿನ್ ಏನ್ ಕೊಟ್ರು ನಿಲ್ಲಲ್ಲ? ಅಂದ್ರೆ ನಾವ್ ನೋಡಿರ್ಬೇಕು ಅದನ್ನ. ಆನ್ ದ ಸ್ಪಾಟ್ ಕಡಿದ ತಕ್ಷಣ 1 ನಿಮಿಷನಲ್ಲಿ ಗೊತ್ತಾಗ್ಬೇಕು ನಮಗ ಅದು. ಈಗ ನಾವೇನೋ ಬೈ ಚಾನ್ಸ್ ಅಲ್ಲಿ ನಾವು ಯಾವ್ದೇ ಒಂದು ಕೆಲಸದಲ್ಲಿ ಇರ್ತೀವಿ, ಅದ್ ಅವಾಗ ಕಡ್ದಿತ್ತ ಅಂದ್ರೆ ಕಂಟ್ರೋಲ್ ಆಗಲ್ಲ. ಸರ್ ಈಗ ಟೋಟಲ್ ನಿಮ್ಮ ಹತ್ರ ಎಷ್ಟು ಎಳಗ ಮರಿ ಇದಾವೆ? ನಮ್ಮಲ್ಲಿ ಟೋಟಲ್ ಇವಾಗ 75 ಎಳಗ ಮರಿಗಳದಾವ. 75 ಎಳಗ ಮರಿ. ಸರ್ 75 ಎಳಗ ಮರಿ ಸಾಕದ್ ಸುಮ್ನೆ ಅಲ್ಲ. ಅಂದ್ರೆ ಮಾಡ್ತಾ ಇದೀವಿ ಮೊದ್ಲೇ, ಅವಾಗಿನ ಗಂಟನೂ ನಮಗ ರೂಢಿಯಲ್ಲಿ ಇದೆಯಲ್ಲ. ಏನ್ ಆ ರೀತಿ ಟಫ್ ಏನಲ್ಲ, ಈಸಿನೂ ಅಲ್ಲ. ಸ್ವಲ್ಪ ಏನ್ ಮಾಡ್ಬೇಕು ನಾವು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಬೇಸ್ಮೆಂಟ್ ಕರೆಕ್ಟ್ ಆಗಿ ತಗೋಬೇಕು. ತಂದ ತಕ್ಷಣ ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೇನೋ ಸ್ಮಾಲ್ ಆಗಿ ಇಷ್ಟೇ ಸಣ್ಣದ ಆಗಿತ್ತು ಅಂದ್ರೂ ಅದಕ್ಕೆ ನಾವು ಮೆಡಿಸನ್ ಮಾಡ್ಕೊಂಡು ರಿಕವರ್ ಮಾಡ್ಕೋಬೇಕು. ಸರ್ ಸ್ಟಾರ್ಟಿಂಗು ನಾನು ಕುರಿ ಸಾಕಾಣಿಕೆ ಮಾಡ್ತೀನಿ ಅಂದಾಗ ಮನೆಗೆ ರೆಸ್ಪಾನ್ಸ್ ಹೆಂಗಿತ್ತು ಸರ್? ಅಂದ್ರೆ ಬ್ಯಾಡ ಅಂದ್ರ ಅವ್ರು ಬೇಡ ಅಂದ್ರು? ಇಲ್ಲ,
ಎದಕ್ಕಂದ್ರ ಹಾ. ಆಮ್ಯಾಗ ನಾವ್ ಇಂಪ್ರೂವ್ಮೆಂಟ್ ಆಗುದ್ ನೋಡಿ ಇಲ್ಲ ಇದ ಚಲೋ ಆತ ಸರ್ 15 ಕುರಿ ತಂದಾಗ ಈ ಶೆಡ್ ಮಾಡ್ಸಿದ್ರ? ಹಾ ಮಾಡಿಸಿದ್ದೆ ಸರ್. ಶೆಡ್ ಮಾಡ್ಸಿ ಕುರಿ ಸ್ಟಾರ್ಟಿಂಗ್ ಮಾಡಿದ್ರಿ? ನಂದ್ ಅವಾಗ ಇರುದ ಅದ 20 ಅಡಿ ಅಷ್ಟೇ ಇತ್ತು ನನ್ ಸಡ್ಡು. ಅವಾಗ 20 ಅಡಿ ಹಾ ಎಷ್ಟು ಇತ್ತು. ಅದಾದ 2 ವರ್ಷದಲ್ಲಿ ಮತ್ತೆ ಒಂದ್ 10 ಅಡಿ ಎಕ್ಸ್ಟ್ರಾ ಮಾಡ್ಕೊಂಡೆ. ಸರ್ ಅಂದ್ರೆ ನೀವು ಶೆಡ್ ನ ಸ್ಟಾರ್ಟಿಂಗ್ 20 ಅಡಿ ಇತ್ತು, 20 ಅಡಿ ಮಾಡ್ಕೊಂಡೆ. ಆಮೇಲೆ 30 ಅಡಿ ಮಾಡ್ಕೊಂಡೆ. ಅಂದ್ರೆ 50 ಅಡಿ ಆಯ್ತು ಅಲ್ಲಿಗೆ. 50 ಅಡಿ ಅಂದ್ರೆ ಇಂಪ್ರೂವ್ಮೆಂಟ್ ಆದಂಗ್ ಮಾಡಿದೀರಾ. 20 ಅಡಿಯಿಂದ 50 ಅಡಿ ಶೆಡ್ ಮಾಡಿದೀರಾ. ಸರ್ ಈಗ ನಿಮ್ ಹತ್ರ 2 ಶೆಡ್ ಇದಾವೆ. ಫಸ್ಟ್ ಈ ಶೆಡ್ ಇತ್ತ, ಆ ಕಡೆ ಶೆಡ್ ಇತ್ತ ಸರ್? ಇದೇ ಇತ್ತು. ಇದೇ ಮೇನ್ ಇದೇ ಇತ್ತು. ಅದು ಹೋದ ವರ್ಷ ಮಾಡ್ಕೊಂಡೆ ಅದನ್ನ. ಈಗ ಒಂದ್ 2 ವರ್ಷ ಆಯ್ತು ಅದನ್ನ ಮಾಡ್ಕೊಂಡ. ಅಂದ್ರೆ ಈಗ ನಮ್ಮಲ್ಲಿ ಏನಾಗಕತ್ತು, ಈಗ ದೊಡ್ಡ ಇದಕ್ಕಿಂತ ಹೂಂತಗಳಿಗೆ ನಮ್ಮಲ್ಲಿ ಖರೀದಿದಾರರು ಬರಾಕತ್ತಾರ. ನಮ್ಮಲ್ಲಿ ಲೋಕಲ್ ಯಾವ್ದು ಜಾತ್ರೆ ಹಬ್ಬ ಆ ತಕ್ಷಣ ಅಲ್ಲಿ 2 in 1 ಒಂದ್ ಸಡ್ ಮಾಡ್ಕೊಂಡೆವು. ಅಂದ್ರೆ ಅಲ್ಲಿ ಅವರು ವ್ಯಾಪಾರಸ್ಥರು ಬಂದ್ರು ಇಲ್ಲ ಅನ್ನೋದು ಬ್ಯಾಡ, ಅಲ್ಲಿ ಹೊಂತದೊಂದ್ ಬ್ಯಾಚ್ ಬ್ಯಾರೆ. ನೀವು ವ್ಯಾಪಾರಸ್ಥರು ಅಂದ್ರೆ ನಿಮ್ ಹತ್ರ ನಿಮ್ ಶೆಡ್ಡಿಗೆ ಕುರಿ ತಗೊಳಕ್ ಬಂದರಿಗೆ ಓತನು ಕೇಳೋದ್ರಿಂದ ಅವ್ರನ್ನು ಬಿಡಬಾರ್ದು ಅಂತೇಳಿ ಓತನು ಸ್ಟಾರ್ಟ್ ಮಾಡಿದ್ರಿ. ಈಗ ಓತ ಎಷ್ಟಿದಾವೆ ಸರ್? ಇವಾಗ 25 ಇದಾವೆ. 25. ಸರ್ ಆಲ್ಮೋಸ್ಟ್ ನಿಮ್ ಹತ್ರ ಬರಾರೆಲ್ಲ ಪಾರ್ಟಿಗಳು ಜಾತ್ರೆಗೆ ಫಂಕ್ಷನ್ ಗಳಿಗೆ ಬರ್ತಾರೆ. ಇವನ್ ಏನೈತಿ ಆ ಸೈಡ್ ಬೆಂಗಳೂರು, ಮಂಗಳೂರು ಮತ್ತೆ ಈ ಕಡೆ ಈ ಭಾಗಕ್ಕೆ ಹೋಗ್ತಾವ ಈ ಮರಿಗಳು. ಈ ಮರಿ ಎಲ್ಲ ಬೆಂಗಳೂರು ಅಲ್ಲಿ ಪಾರ್ಟಿಗಳನ್ನ ಬಂದ್ ಇಲ್ಲೇ ಕೊಡ್ತೀವಿ, ಯಾವ್ದು ಮಾರ್ಕೆಟ್ ಅಲ್ಲಿ ಮಾರಲ್ಲ ನಾವು. ಸರ್ ಇವು ಎಷ್ಟು ತಿಂಗಳು ಮರಿ ತರ್ತೀರಾ ನೀವು ಮಾರ್ಕೆಟ್ ಅಲ್ಲಿ? 5 ತಿಂಗಳು ಮರಿ ತಗೊಂಡ್ ಬಂದಿರ್ತಾನ. 5 ತಿಂಗಳು ಮರಿ ತಂದು ಎಷ್ಟು ತಿಂಗಳು ಸಾಕ್ತೀರಾ ಸರ್? ನಾವ್ ಒಂದ್ 4 ರಿಂದ 5 ತಿಂಗಳು ಸಾಕ್ತೇವ್ರಿ. ಅಂದ್ರೆ ಅಲ್ಲಿಗೆ 10 ತಿಂಗಳು ಮರಿ 10 ತಿಂಗಳು ಮರಿ ಅದು. ಕೊಡ್ಬೇಕಾದ್ರೆ ತೂಕದ ಲೆಕ್ಕ ಕೊಡ್ತೀರಾ, ಉಂಡಾ ಗುತ್ತಿ ಕೊಡ್ತೀರಾ? ಅಂದ್ರೆ ಗುತ್ತಿಗೆನ ಆಲ್ಮೋಸ್ಟ್ ಅಲ್ಲಿ ನಾವು ಗುತ್ತಿಗೆನ ಕೊಟ್ಟಿರ್ತೀವಿ. ಬಟ್ ಆದ್ರೂ ನಾವ್ ಏನ್ ಮಾಡ್ತೇವಿ, ಒಂದು ತೂಕದ ಹಾಕಿ ನಾವು ಅಂದಾಜ್ ನಾವು ವೇಟ್ ಮಾಡ್ಕೊಂಡಿರ್ತೀವಿ ಒಂದೊಂದ್ ಮರಿಗಳು. ಈ ತಂದಾಗ ಸ್ಟಾರ್ಟಿಂಗ್ ಒಂದ್ 20 kg ಇತ್ತಂದ್ರ ಅದನ್ನ ನಾವ್ ಒಂದ್ ನೋಟ್ ಡೌನ್ ಮಾಡ್ಕೋತೇವ್. ಈ ತಿಂಗಳು ನಾವು ಎಂಟ್ರಿ 20 kg ಇತ್ತು ಮರಿ ಆತ. ಆಮ್ಯಾಗ ನೆಕ್ಸ್ಟ್ ತಿಂಗಳು ಮತ್ ತೂಕ ಹಾಕಿ ಚೆಕ್ ಮಾಡ್ತೇವೆ. ಮತ್ ಇಂಪ್ರೂವ್ಮೆಂಟ್ ಆಗೈತ ಅಂದ್ರ ಅದಕ್ಕೆ ಫೀಡಿಂಗ್ ಕಂಟಿನ್ಯೂ ಇಡ್ತೇವೆ. ಅದಿಲ್ಲ ಗ್ರೋತ್ ಆಗಿದ್ದಿಲ್ಲ ಅಂದ್ರೆ ಅದನ್ನ ಸಪ್ರೇಟ್ ಒಂದ್ ಕಡೆ ಹಾಕಿ ಅದಕ್ಕೆ ಸಪ್ಲಿಮೆಂಟರಿ ಫೀಡ್ ಕೊಟ್ಟು ಇಂಪ್ರೂವ್ಮೆಂಟ್ ಮಾಡ್ಕೋತೇವೆ. ಬಟ್ ಪ್ರತಿ ತಿಂಗಳು ಒಂದ್ 4 kg ಇಂಪ್ರೂವ್ಮೆಂಟ್ ಮಾಡ್ಕೋತೇವೆ ಮರಿಗ. ಪ್ರತಿ ತಿಂಗಳು ಒಂದು ತಿಂಗಳಿಗೆ ಒಂದು ಟಗರು ಮರಿಯಿಂದ 4 kg ಇಂಪ್ರೂವ್ಮೆಂಟ್ ಮಾಡ್ಕೋ. ಸರ್ ಈಗ ನೀವು ಅಂದ್ರೆ ಈಗ ನಾನು ನಿಮ್ ಫಾರಮ್ನಾಗ ಈಗ ಒಂದು ಟಗರ್ ತಗೊಳಕ್ ಬಂದಿದ್ದೀನಿ ಅಂತಂದ್ರೆ ಅದನ್ನ ತೂಕದ ಲೆಕ್ಕ ಕೊಡ್ತೀರಾ, ಉಂಡಾ ಗುತ್ತಿನೇ ಕೊಡ್ತೀರಾ ಸರ್? ಇಲ್ಲ, ಉಂಡಾ ಗುತ್ತಿಗೆನೆ ಕೊಡ್ತೀವಿ. ಉಂಡಾ ಗುತ್ತಿ ಕೊಡ್ತೀರಾ, ಏನ್ ತೂಕದ ಲೆಕ್ಕ ಏನ್ ಕೊಡಲ್ಲ? ಬಟ್ ನಾವ್ ಅದನ್ನ ಮೀಸು ಕಾರಣಕ್ ನಾವ್ ಏನ್ ಮಾಡ್ತೇವೆ, ತೂಕ ಮಾಡ್ಕೊಂಡ್ ಇಟ್ಕೊಂಡಿರ್ತೀವಿ. ನಿಮಗೆ ಮರಿ ಇಂಪ್ರೂವ್ಮೆಂಟ್ ಆಗ್ತೈತಿಲ್ಲ ಅನ್ನೋದಕ್ಕೋಸ್ಕರ ತೂಕ ಮಾಡ್ತೀರಾ. ಸರ್ ನಿಮ್ ಮಾರ್ಕೆಟ್ ಅಲ್ಲಿ ಮರಿ ಆಯ್ಕೆ ಹೆಂಗಿರುತ್ತೆ ಸರ್? ಮರಿ ಆಯ್ಕೆ ಅಂದ್ರೆ ಸ್ಟಾರ್ಟಿಂಗ್ ನಮ್ಗೆ ಅದ್ರದ್ದು ಮಾಹಿತಿ ಯಾರ್ದು ಸಂಪೂರ್ಣವಾಗಿದೆ ಅಂತವ್ರನ್ನ ಒಬ್ಬರು ನಾವು ಕರ್ಕೊಂಡ್ ಹೋಗಿರ್ತೇವೆ ಅಲ್ಲಿ ಮರಿಗೆ. ಮತ್ತ ಹೋಗಿ ನೋಡ್ಕೋತೇವ ಹಲ್ಲ ಮತ್ ಮೂಗ, ಇದ ಕಣ್ಣ ಮತ್ ಹಿಂದ್ ಬ್ಯಾಕ್ ಸೈಡ್ ಅಲ್ಲಿ ಏನೇನ್ ರೋಗ ರುಜಿನಗಳು ಅದ ಕಟ್ಯಾಕ್ ಆಗಿದೆ ನೋಡ್ಕೋತೇವ್. ಅಲ್ಲಿ ನಮಗ ಹೆಲ್ದಿ ಅನಸ್ತಂದ್ರ ಮರಿ ತಗೊಂಡ್ ಬಂದ್ಬಿಡ್ತೇವ್. ಸರ್ ಒಂದೇ ಹಿಂಡಲ್ಲೇ ಆಯ್ಕೆ ಮಾಡ್ಕೊಂತೀರಾ, ಅಲ್ಲಲ್ಲ ಚೌ ಅಲ್ಲೇ ಸ್ವಲ್ಪನ ಆಯ್ಕೆ ಮಾಡ್ಕೋತೇವೆ. ಬಾಳ ಇದ್ದಪ್ಪ ಅಂದ್ರ ಏನ್ ಮಾಡ್ತೇವ್, ಅದ್ರಲ್ಲಿ ನಮ್ಗೆ ಯಾವ್ದಾರ ಮನ್ಸಿಗೆ ಬರ್ಲಿಲ್ಲಪ್ಪ ಅಂದ್ರ ಅದನ್ನ ತೆಗಿತೇವ್. ತೆಗದ್ ಉಳ್ಕಿದ್ದ ಆ ಮರಿಗಳನ್ನ ಕೇಳ್ತೇವ್. ಸರ್ ಈಗ ಆಯ್ಕೆ ಮಾಡ್ಕೋಬೇಕಾರೆ ಯಾವತ್ತ ನಿಮ್ ಫಾರಮಿಗೆ ಹೆಣ್ಣು ಮರಿನೂ ಬಂದ್ಬಿಟ್ಟಿದೆಯಾ ಜೊತೆಗೆ ಮಿಕ್ಸ್ ಆಗಿ? ಒಂದ್ ಸರ್ತಿ ಆಗೈತ್ರಿ. ಒಂದ್ ಸರ್ತಿ ಹಂಗಾಗೈತೆ. ಅವಾಗ ನಾನ್ ಒಬ್ನ ಹೋಗಿದ್ದೆ. ನೀವ್ ಒಬ್ರೇ ಹೋಗಿದ್ರಿ? ನಾವ್ ಒಬ್ನ ಹೋಗಿದ್ದೆ ಅವಾಗ. ಅದು ನಾ ತಗೊಂಡಾಗ ಕರೆಕ್ಟ್ನ ಇತ್ತು. ಬಟ್ ನಾವ್ ಲೋಡ್ ಮಾಡೋ ಮುಂದ್ ಅವ್ರು ಏನ್ ಮಾಡಿದಾರ, ಮಿಕ್ಸ್ ಮಾಡಿಬಿಡ್ತಾರೆ. ಒಂದ್ ಸರ್ತಿ ಇದೆ 7th ಬ್ಯಾಚ್ ಅಲ್ಲಿ ಆಗಿದೆ ಅದು. ಸರ್ ಈಗ ನಮ್ದು ಚಿತ್ರದುರ್ಗ ಪ್ರಾಪರ್. ನಮ್ ಚಿತ್ರದುರ್ಗ, ನಮ್ ಸಿರಾ ಕಡೆ ಇವೆಲ್ಲ ಮರಿ ಬರ್ತವೆ. ಈ ನಮ್ಮರ್ ಯಾರನ್ನ ಫೋನ್ ಮಾಡಿದ್ರೆ ನೀವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ ಹತ್ರ ಮರಿಗಳು ಸಿಗ್ತಾವ ಸರ್? ಸಿಗ್ತಾವ. ಎಷ್ಟು ತಿಂಗಳು ಮರಿ ಸಿಗುತ್ತೆ ಸರ್ ಸಿಕ್ಕರೆ ನಿಮ್ಮ ಹತ್ರ? ಸಿಕ್ಕರು 8 ತಿಂಗಳ 9 ತಿಂಗಳು. ಅಂದ್ರೆ 2 ಇಂಚು 3 ಇಂಚು ಕೊಂಬ್ ಬಂದಿರ್ತವೆ ಸರ್. ಅಂತ ಮರಿಗಳು ಕೊಡ್ತೇವೆ ನಾವು. ಸರ್ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಒಂದ್ ಸ್ವಲ್ಪ? 8197792557. ಸರ್ ಈಗ ನೀವು ಮರಿಗಳನ್ನ ಸ್ಟಾರ್ಟಿಂಗ್ ಈ ಬ್ಯಾಚ್ ತಂದಿರೋದು ಏನ್ ರೇಟಿಂದ ನಾವು ತಂದಿದ್ವಿ? 9000 ಬಿದ್ದಿದಾವ ನಮಗೆ. 9000 ರೂಪಾಯಿ ಬಿದ್ದಿರವೇ ತಂದಿದ್ರಿ. 9000 ಬಿದ್ದಿರೋ ತಂದು 4 ತಿಂಗಳು ಸಾಕಿ ಏನ್ ರೇಟಿಂಗ್ ಮಾಡ್ತೀರಾ ಸರ್? 15,000 ಕ್ರಾಸ್ ಹಾಕವ ಮರಿ. ಇವಾಗ ಬಕ್ರೀದ್ ಸಮೀಪ ಬರ್ತಾ ಇರ್ತದಲ್ಲ, ಅವಾಗ ರೇಟ್ ಜಾಸ್ತಿ ಆಕತಿ. ಈಗ ಹೋದ್ ಬ್ಯಾಚ್ 8th ಬ್ಯಾಚ್ ನಾನು 9000 ಕೊಟ್ಟಿದ್ದೇನೆ. 14,000 ಕೊಟ್ಟಿದ್ದೆ ಮರಿಗಳು 4 ತಿಂಗಳಲ್ಲಿ. ಚಲೋ ಆಗೈತೆ, ಇಂಪ್ರೂವ್ಮೆಂಟ್ ಆಗೈತೆ. ಸರ್ ಆಮೇಲೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್,
ಈಗ ಮಹಿಳೆಯರೆಲ್ಲ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಸುತ್ತಮುತ್ತ ಯಾರನ್ನ ಮಹಿಳೆಯರು ನಿಮ್ ಫಾರಂ ನೋಡಿ ನಿಮ್ಮ ಹತ್ರ ಒಂದ್ ಸ್ವಲ್ಪ ಸಲಹೆ ತಗೋಬೇಕು ಅಂದ್ರೆ ಖಂಡಿತವಾಗ್ಲೂ ನಿಮ್ ಫಾರಂ ಬರ್ಬೋದಾ? ಬೇಕಾದವ್ರು. ಆಮೇಲೆ ಇನ್ನೊಂದು ನಿಮ್ ಗೆಳೆಯರ ಕೇಳ್ಪಟ್ಟೆ ನಿಮ್ಮ ಹತ್ರ ಕಾಲೇಜು ಹುಡುಗರು ಹುಡುಗಿಯರೆಲ್ಲ ಬರ್ತಾರಂತೆ, ಸ್ಟೂಡೆಂಟ್ ಹುಬ್ಳಿಯಿಂದ ಧಾರವಾಡದಿಂದ ಬರ್ತಾರಂತೆ. ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಅಂದ್ರೆ ನಾನು ರೂಢಿಸೆಟ್ ಅಲ್ಲಿ ಮುಗಿಸಿದೆನಲ್ಲ 10 ದಿನದ ಇದನ್ನ ತರಬೇತಿಯನ್ನ, ಅಲ್ಲಿ ಸ್ವಲ್ಪ ನಾವು ಅಂದ್ರೆ ಅವ್ರು ನಮಗ್ ಫಾಲೋ ಅಪ್ ಮಾಡಿದ್ರು ಅವ್ರ ಸರ್ ಅಲ್ಲಿ ಅವ್ರು ನಮ್ಗೆಲ್ಲ. ಮತ್ತೆ ಬ್ಯಾಂಕ್ ಅಪ್ರೋಚ್ ಮಾಡಿಸೋದಾಗಲಿ, ಲೋನ್ ಆಗಲಿ, ನಾನೇನ್ ಮಾಡಿದೆ, ಅವ್ರ ಏನ್ 2019 ನನಗೆ ಯಾವ ರೀತಿ ಟ್ರೈನಿಂಗ್ ಕೊಟ್ರು ಅದನ್ನ ನಾನು ಕಂಟಿನ್ಯೂ ಮಾಡಿದೆ. ಇಲ್ಲ ನಮ್ಮ ಸಂಸ್ಥೆಯಿಂದ ಒಬ್ಬ ವಿದ್ಯಾರ್ಥಿ ಚೆಕ್ ಪ್ರಮಾಣದಿಂದ ಇವಾಗೆಲ್ಲ ಇಂಪ್ರೂವ್ಮೆಂಟ್ ಆಗಿದಾನಂತ ಅವರು ತರಬೇತಿ ಅವ್ರು ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ಆಮೇಲೆ ನೀವು ಏನು ರೂಟ್ ಸೈಡ್ ಅಲ್ಲಿ ಕಲ್ತಿದ್ರು ಅವರೇ ಸರ್ ನಿಮಗೆ ಒಂದ್ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದ್ರ? ಲೋನಿಗೆ ಆಯ್ತು, ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಅವರೇ ಹೆಲ್ಪ್ ಮಾಡಿದ್ದಾರೆ. ಇವಾಗ ಆದ್ರೂ ಹೆಲ್ಪ್ ಅವರೇ ಮಾಡ್ತಾರೆ ಸರ್. ಈಗ ಪ್ರತಿದಿನ ಏನ್ ಫುಡ್ ಕೊಡ್ತೀರಾ ಸರ್ ಕುರಿಗಳಿಗೆ? ಇವಕ್ಕ ಒಟ್ಟ 3 times ಹಾಕತ್ತಾರ ಡೈಲಿ ರೀ. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಅವಕ್ ಮಾಮೂಲಿ ಯಾವ್ದಾರ ಟಾನಿಕ್ ಇಂಜೆಕ್ಷನ್ ಮಾಡೋದಿದ್ರೆ ಫಸ್ಟ್ ಮಾಡ್ಕೊಂಡ್ ಬಿಡ್ತೀವಿ. ಅವಕ್ಕೆ 6 ಗಂಟೆಗೆ 6:30ಗೆ, ಅಂದ್ರೆ ಬೆಳಗಿನ ಜಾವ 6 ಗಂಟೆ 6:30ಗೆ ಇಂಜೆಕ್ಷನ್ ಮಾಡ್ಬಿಡ್ತೀರಾ? ಅಂದ್ರೆ ಹುಷಾರಿಲ್ದಕ್ಕ. ಮತ್ತೆ ಈಗ ನಾವು ಲಿವರ್ ಟಾನಿಕ್ ಕೊಡ್ತಾ ಇರ್ತೀವಿ ವಾರದಲ್ಲಿ 2 ಸರ್ತಿ, ಅದನ್ನು ಬೆಳಿಗ್ಗೆ ಮುಗಿಸ್ಕೊಂಡ್ಬಿಡ್ತೀವಿ. ಅದಾದ ತಕ್ಷಣ ಸ್ವಲ್ಪ ಕೈ ತಿಂಡಿ ಕೊಡ್ತೀವಿ. ಅವಾಗ ಅಂದ್ರ ಹಂಗ ಯೂಸ್ ಆಗಿ ಕೊಡಲ್ಲ, ಸ್ವಲ್ಪ ಲಿಟಲ್ ಆಗಿ ಕೊಡ್ತೀವಿ ಸ್ನ್ಯಾಕ್ಸ್ ತರ. ಅದನ್ನ ಕೊಟ್ಟ ಅದಾದ ತಕ್ಷಣ ಮತ್ ಮೇವು ಹಾಕ್ತಿವಿ. ಒಂದ್ 8 o'clock ಅದು ಮೇವು ಹಾಕ್ತಿವಿ. 8 ಆದ ತಕ್ಷಣ 11 o'clock ಒಂದ್ ಸರ್ತಿ ಹಾಕ್ತಿವಿ. 11 o'clock ಆದ ತಕ್ಷಣ ಒಮ್ಮೆ 6 ಗಂಟೆಗೆ ಫೈನಲ್ ಅವಾಗೂ ಡ್ರೈ ಫೀಡ್ ಕೊಡ್ತೇವೆ. ಆಲ್ಮೋಸ್ಟ್ ಅಲ್ಲಿ ಇದಕ್ಕೆ 75% ಡ್ರೈ ಫೀಡ್ ಮ್ಯಾಗನ ಮರಿ ಇದನ್ನ ಮಾಡ್ತೇವೆ. 25% ಹಸಿ ಮೇವು ಕೊಡ್ತೇವೆ. ಫೈನಲ್ ಏನೈತಿ ರಾತ್ರಿ 9-9:30ಗೆ ಕಾಳು ಹಾಕಿ ಬಿಡ್ತೀವಿ. ಅವಕ್ಕೆಲ್ಲ ಮೆಕ್ಕೆಜೋಳ ಮತ್ತು ಗೋಧಿ ಮಿಕ್ಸ್ ಮಾಡಿರ್ತೀವಿ. ಕಾಳುಗಳನ್ನ ಸೋಯಾಬೀನ್ ಈ ರೀತಿ ಕಡ್ಲೆ ಕಾಳು ಅವನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿ ಬಿಡ್ತೇವೆ. ಗೋಧಿ ಕೊಡೋದ್ರಿಂದ ಮರಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಬಹಳಷ್ಟು ಜನ ಕೇಳಿದ್ದೆ ನಾನು. ಏನು ಆಗಿಲ್ಲ, ಹಂಗೇನಾಗಿಲ್ಲ. ಬಟ್ ಹೀಟ್ ಆಗೋದ್ರಿಂದ ಮರಿ ಗೋಧಿಗೆ ಸ್ವಲ್ಪ ವೇಟೇಜ್ ಜಾಸ್ತಿ ಬರ್ತಾವ ಮರಿಗಳು. ಆಮೇಲೆ ಸರ್ ನೀವು ನಿಮಗೆ ನಿಮ್ ಸೈಡು ಎಳಗ ಇರೋದ್ರಿಂದಾನೇ ನೀವು ಎಳಗ ಸಾಕಿದ್ರ ಅಥವಾ ಬೇರೆ ಕೆಂಗುರಿ ಇದೆ? ನೀವು ನಮ್ ಸೈಡ್ ಚಿತ್ರದುರ್ಗ ಸೈಡ್ ಎಲ್ಲ ಕರೆ ಕುರಿ ಡೆಕಾನಿ ಟೈಪ್ ನೋಡಿರ್ಬೋದು. ಇದ್ರ ಬಗ್ಗೆ ಏನು ನೀವು ಯೋಚನೆ ಮಾಡ್ಲಿಲ್ಲ? ಅಂದ್ರೆ ಒಂದ್ ಬ್ಯಾಚ್ ನಾನು 2ನೇ ಬ್ಯಾಚ್ ಕೆಂಗೂರಿನೇ ಹಾಕಿದ್ದೆ ನಾನು. ಮತ್ತೆ ವೇಟು ಚಲೋ ಬತ್ತು. ಬಟ್ ವ್ಯಾಪಾರಸ್ಥರು ಇಲ್ಲಿ ನಮ್ಮಲ್ಲಿ ಬರ್ತಾರಲ್ಲ, ಆಲ್ಮೋಸ್ಟ್ ಅವ್ರು ವೈಟೇ ಕೇಳಾಕತ್ತಾರ. ಆ ಕಾರಣಕ್ಕೆ ನಾವೇನ್ ಮಾಡಿದ್ವಿ, ಕೆಂಗೂರಿ ಸ್ವಲ್ಪ ಒಂದ್ 4-5 ಮರಿಗಳು ಹಾಕಿದೀವಿ. ಇದ್ರಲ್ಲಿ ಮಿಕ್ಸ್ ಬಂದಿದಾವೆ. ಅವನಕಿಂತ ಇವನ ಹೆಚ್ಚು ನಾವು ಪ್ರಿಪೇರ್ ಮಾಡಾಕತ್ತೇವ್. ಹೊಸದಾಗೆ ಕುರಿ ಸಾಕಾಣಿಕೆ ಮಾಡೋರಿಗೆ ನಿಮ್ಮ ಅನುಭವದ ಮೇಲೆ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಈ ಫೀಲ್ಡಿಗೆ ಸದ್ಯ ಯಾರಾದ್ರೂ ಎಂಟ್ರಿ ಕೊಡ್ತಾ ಇದ್ರೆ ಸ್ವಲ್ಪ ಲಿಟಲ್ ಯಂತ್ರ ಮಾಡೋದು ಬೆಟರ್. ಲಿಟಲ್ ಅಂದ್ರೆ ಸರ್ ಒಂದ್ ಮಿನಿಮಮ್ 10 ಹೋಗ್ಬೇಕು. 20 ಆದ್ರೂ ನಡೀತೈತೆ. ನಾವು ಒಮ್ಮೆ 100 ಮಾಡ್ತೀವಿ, 200 ಮಾಡ್ತೀವಿ ಅಂದ್ರೆ ಒಂದ್ ಸ್ವಲ್ಪ ಬಾಳ ಅಂದ್ರೆ ಬಾಳ ಕಷ್ಟ ಆಗತ್ತೆ. ಗೊತ್ತಿದ್ರೆ ನಡೀತೇವೆ, ಏನ್ ಪ್ರಾಬ್ಲಮ್ ಆಗಲ್ಲ. ಇಲ್ಲ ನಮ್ಗೆಲ್ಲ ಅದರ ಅನುಭವ ಇದೆ, ನಾವು ಮಾಡ್ತೀವಿ ಅಂದ್ರೆ ಏನ್ ಪರವಾಗಿಲ್ಲ. ಇಲ್ಲ ನಮ್ಗೆ ಇದೇ ಸ್ಟಾರ್ಟಿಂಗ್ ಅಂದ್ರೆ 100 ಅಬವ್ ಮಾಡೋದು ಒಂದ್ ಸ್ವಲ್ಪ ಕಷ್ಟದ ಕೆಲಸ. ಒಂದ್ 20-25 ಮಾಡೋದ್ರಿಂದ ಏನ ಒಳ್ಳೇದಾಗುತ್ತೆ ಸರ್. ಈಗ ಈ ಶೆಡ್ ಎಷ್ಟಡಿ ಉದ್ದ ಎಷ್ಟಡಿ ಅಗಲ ಇದೆ ಸರ್? ಇದು ಟೋಟಲ್ 40 ಅಡಿ ಉದ್ದ ಇದೆ, 42 ಫೀಟ್. ಇದು 25 ಅಗಲ ಇದೆ ಇವಾಗ. ಸರ್ ಈಗ ಇದಕ್ಕೆ ಎಷ್ಟು ಖರ್ಚಾಯ್ತು ಸರ್ ಶೆಡ್ಡಿಗೆ? ಇದಕ್ಕೆಲ್ಲ ಶೆಡ್ಡಿಗೆ ಇದು ಅವಾಗ ಕೆಬ್ಬನ್ ರೇಟ್ ಕಮ್ಮಿ ಇದ್ದ ಸಂಬಂಧ ಒಂದು 4 ಲಕ್ಷ ಅಲ್ಲಿ ಮುಗೀತಿದೆ. 4 ಲಕ್ಷ ಆಯ್ತು ಸರ್ ಅವಾಗ್ಲೇ? ಅಂದ್ರೆ ಎಲ್ಲ ಗುತ್ತಿಗೆ ಕೊಟ್ಟಿದ್ರ ಸರ್? ತೂಕದ ಲೆಕ್ಕ ಹಂಗ್ ಮಾಡಕ್ಕೆ? ತೂಕದ ಲೆಕ್ಕ ಕೊಟ್ಟಿದ್ರಿ? 4 ಲಕ್ಷ ಆಗಿತ್ತು ಸರ್. 4 ಲಕ್ಷ ಆಗಿದೆ ಸರ್. ವರ್ಷಕ್ಕೆ ಎಷ್ಟು ಗೊಬ್ಬರ ಆಗುತ್ತೆ ಸರ್? ನಮ್ದೊಂದು 8 ಟ್ರ್ಯಾಕ್ಟರ್ ಆಗುತ್ತೆ. 8 ಟ್ರ್ಯಾಕ್ಟರ್ ಆಗುತ್ತೆ. ನಿಮ್ದೇ ಜಮೀನಿಗೆ ಯೂಸ್ ಮಾಡ್ಕೊಂತೀರಾ? ಹೊರಗಡೆನೂ ಕೊಡ್ತೀರಾ? ನಾವು ಯೂಸ್ ಮಾಡೋದು ಹೊರಗಡೆನೆ ಜಾಸ್ತಿ ಕೊಡ್ತೇವೆ. ಹೊರಗಡೆನೆ ಜಾಸ್ತಿ ಟೇಲರ್ ಮಾಡ್ತೇವೆ ಸರ್. ಈಗ ನಿಮ್ಮ ಎಳಗ ಕುರಿಗಳಿಗೆಲ್ಲ ಎಷ್ಟನೇ ಕಟಿಂಗ್ ಸರ್ ಇದು? ಇದು 1ನೇ ಕಟಿಂಗ್ ಸರ್. ಇದು ಇನ್ನ 1ನೇ ಕಟಿಂಗ್. 1ನೇ ಕಟಿಂಗ್. ತಂದು ಎಷ್ಟು ತಿಂಗಳಿಗೆ ಕಟಿಂಗ್ ಆಗುತ್ತೆ ಸರ್? ನಾವು 2 ತಿಂಗಳಿಗೆ ಕಟಿಂಗ್ ಕಂಪಲ್ಸರಿ ಮಾಡ್ತೇವೆ. 2 ತಿಂಗಳಿಗೆ? 2 ತಿಂಗಳಿಗೆ. 1 ತಿಂಗಳಿಗೆ ಮೊದ್ಲೇ ತಿಂಗಳು ಏನ್ ಮಾಡ್ತೇವೆ,
ಇವೆಲ್ಲ ವ್ಯಾಕ್ಸಿನ್ ಇದನ್ನ ಮಾಡಿರ್ತೀವಿ. 2ನೇ ತಿಂಗಳು ಏನು ರನ್ನಿಂಗ್ ಇರ್ತೈತಿಲ್ಲ ಅವಾಗ ಕೊಂಬ್ ಕಿತ್ತೀವಿ ಅದ್ರ ಅವಾಗ ಕೊಂಬ್ ಕರೆಕ್ಟ್ ಆಗಿ ಬರ್ಲಿ ಅಂತ. 3ನೇ ತಿಂಗಳು ಏನು 2 ತಿಂಗಳು ಕಂಪ್ಲೀಟ್ ಆದ ತಕ್ಷಣ ಕಟಿಂಗ್ ಮಾಡ್ತೀವಿ ಮರಿಗಳು. ನಾವು ಕಟಿಂಗ್ ಮಾಡ್ತೀವಿ. ಕೊಳಗ ಹತ್ತಿರ್ತಾವ ಕಾಲಲ್ಲಿ ಅವನ್ನ ಚೂಡ್ತೀವಿ. 2 ಕೆಲಸ ಮುಗಿಸ್ತೀವಿ ಅವಾಗ. ಸರ್ ಮಾರ್ಕೆಟ್ ಇಂದ ತಂದೆಷ್ಟಿಗೆ ಶೆಡ್ ಒಳಗ್ ಬಿಟ್ಕೊಳಕ್ಕಿಂತ ಮುಂಚೆ ಏನಾನ ಪ್ರೊಸೆಸಿಂಗ್ ಇರುತ್ತೆ ಸರ್? ಪ್ರೊಸೆಸಿಂಗ್ ಮಾಡ್ತೀವಿ ಸರ್. ಅವಾಗ ಅವಕ್ಕ ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ, ಎಂಟ್ರಿ ಕೊಡ ತಕ್ಷಣ ಒಂದ್ ಸ್ವಲ್ಪ ಬಿಸಿನೀರು, ಬೆಲ್ಲದ ನೀರು, ಉಪ್ಪಿನ ನೀರು ಇಟ್ಟ ಅವ್ ಕುಡಿಸ್ತೀವಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ಏನ್ ಕುಡಿಸಲ್ಲ ಅವಕ್ಕ. ಅವಾಗ ನಾರ್ಮಲ್ ಆಗಿ ಒಂದೊಂದು ಜಂತಿನ ಔಷಧ ಹಾಕಿ ಎಂಟ್ರಿ ಕೊಡಿಸ್ತೇವೆ ಅವಕ್ಕ. ಒಂದ್ 3-4 ತಾಸು ಆದ ತಕ್ಷಣ ನೀರ್ ಕುಡಿಸ್ತೇವೆ ಅವಕ್ಕ. ಬೆಲ್ಲದ ನೀರ, ಉಪ್ಪಿನ ನೀರ ಕುಡಿಸಿ ಅವ್ ಕಂಟ್ರೋಲ್ ತಗೊಂಡ್ಬಿಡ್ತೇವೆ ಅವತ್ತ. ಮತ್ ನಾರ್ಮಲ್ ಆಗಿ ಯಾವ ಸಿಂತಿದ್ದಪ್ಪ ಅಂದ್ರೂ ಒಂದೊಂದು ಇದನ್ ಮಾಡ್ತೀವಿ. ಮರ್ದಿನ ಏನ್ ಇವತ್ತು ಬಂದಿರ್ತಾವಲ್ಲ ಎಂಟ್ರಿ ಇರ್ತಾವ ಮರಿಗಳು, ನಾಳೆ ಬೆಳಿಗ್ಗೆ ಖಾಲಿ ಹೊಟ್ಟಿಲೆ ಅವಕ್ಕೆ ಡಿವಾರ್ಮಿಂಗ್ ಫಸ್ಟ್ ಕೆಲಸನ ಅದನ್ನ ಮಾಡ್ತೇವೆ ನಾವು. ಏನು ವಿತೌಟ್ ಯಾವುದೇ ಫೀಡ್ ಹಾಕ್ಲಾರ್ದನ ಡಿವಾರ್ಮಿಂಗ್ ಮಾಡಿದ ತಕ್ಷಣ ಅವು ರಿಸಲ್ಟ್ ಕೊಡ್ತಾವ. ಜಂತಿದ್ದು ಅಂದ್ರೆ ಅವು ಹೊರಗಡೆ ಬರ್ತಾವ. ಅದಾದ ತಕ್ಷಣ ಒಂದು 2 ದಿನ, 2 ಬಿಟ್ಟು 3 ದಿನಕ್ಕೆ ಕಂಪಲ್ಸರಿ ಒಂದು ವ್ಯಾಕ್ಸಿನ್ ಮಾಡ್ಕೋತೀವಿ. PPR, ET ಈ ಥರ ಒಂದು ವ್ಯಾಕ್ಸಿನ್ ಮಾಡ್ಕೋತೀವಿ ವೆಟರ್ನರಿ ಸರ್ ಕೇಳ್ಕೊಂಡು. ಸರ್ ಈಗ ನೀವು ತಂದಾಗ್ಲಿಂದ ಯಾವತ್ತು ಮಾರ್ಕೆಟಿಗೆ ತಗೊಂಡೋಗಿ ಮಾರಿಲ್ವಾ? ಯಾವತ್ತೂ ಮಾರಿಲ್ರಿ. ಈಗ 8 ಬ್ಯಾಚಿನೊಳಗೆ ಒಮ್ಮೆ ಮಾರಿಲ್ರಿ, ಇಲ್ಲೇ ಕೊಟ್ಟಿದ್ನಿ. ಹೇಗೆ ನಿಮ್ದು ಬಿಸ್ನೆಸ್ ಹೆಂಗೆ ನೀವು ಬೇರೆಯವ್ರಿಗೆ ಗೊತ್ತಾಗಂಗ್ ತಿಳಿಸಿದ್ರಿ ಸರ್? ಅಂದ್ರೆ ಸ್ಟಾರ್ಟಿಂಗ್ ಒಂದಿಷ್ಟು ಜನಕ್ಕೆ ಹೇಳಿದೇವ್ರಿ ನಾವು, ಹಿಂಗೈತಿ ಫಾರ್ಮ್ ಅಂತ. ನಾವು ಹಂಗ ನಮ್ಗ ಅವ್ರಿಗೆ ಸಂಪರ್ಕ ಬೆಳೀತು. ಹಂಗ ಒಬ್ರಿಲ್ದ ಒಂದು 10 ಜನ ಹಿಂಗ್ ಪರಿಚಯ ಆದ್ರ. ಪರಿಚಯ ಆಗೋಣ ಇಂಥ ಇಲ್ಲಿ ಫಾರ್ಮ್ ಇದೆ, ಇವ್ರ ಮರಿಗಳನ್ನ ತಗೋಣ ಪ್ರತಿ ಪ್ರತಿ ವೀಕ್ಲಿ 1 ಟೈಮ್ ಆದ್ರೂ ನಾವು ಅವ್ರ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ ಸರ್. ಆಮೇಲೆ ಕುರಿ ಮರಿ ತಂದಗಳಿಂದ ಮಾರಾಮಟ ಏನಾನ ಒಂದು ಲಿಸ್ಟ್ ಮಾಡಿರ್ತೀರಾ ಸರ್? ಲಿಸ್ಟ್ ಮಾಡ್ತನಲ್ರಿ, ಇಲ್ಲಿ ಬರ್ದಿದೀವಿ. ಅದಕ್ಕೊಂದು ಸಪ್ರೇಟ್ ಆಗಿ ಬೋರ್ಡನೇ ಇದೆ. ಇದೆ ಸರ್ ಬೋರ್ಡು? ಸರ್. ಸರ್ ಏನೇನು ಸರ್ ಇದು? ಯಾವ್ಯಾವ ಡೇಟಿಗೆ ಏನೇನು ಮೆಡಿಸಿನ್ ಕೊಟ್ಟೆ ಆತನ ಸರ್? ಅದೇ ಸರ್. ಈ ಸ್ಟಾರ್ಟಿಂಗ್ ಡಿವಾರ್ಮಿಂಗ್ ಅಂತಿದೆ, ಅದನ್ನ ಯಾವ ಡೇಟ್ ಅಲ್ಲಿ ಮಾಡಿದೀವಿ. ಈಗ ಒಂದು 4-5 ಸರ್ತಿ ನಾವು ಹಾಕಿದೀವಿ ಇಲ್ಲಿ. ಅದಂದ್ರೆ ನಾವು ಮರಿಗಳು ಏನ್ ಮಾಡಿರ್ತೀವಿ, ಒಂದೇ ಸರ್ತಿ ತಂದಿರಲ್ಲ. ಅದಕ್ಕೆ ಈಗ ಒಂದು 5ನೇ ತಾರೀಕು ತಂದಿರ್ತೀವಿ, ಮತ್ತೊಂದು 10 ದಿನ ಬಿಟ್ಟು ಮತ್ ತಂದಿರ್ತೀವಿ. ಈ ರೀತಿ ಅದ್ 5 ಸರ್ತಿ ಆಗಿದೆ. ಮತ್ ಮರಿಗಳು ನಾವು ಕಂಪಲ್ಸರಿ ಈಗ ಈ ಮರಿಗಳು ತಗೊಂಡ್ ಬಂದ್ 3 ತಿಂಗಳ ಆಯ್ತಂದ್ರೆ ಮತ್ತೆ ಡಿವಾರ್ಮಿಂಗ್ ಮಾಡ್ತೀವಿ ಕಂಪಲ್ಸರಿ 3 ತಿಂಗಳಿಗೆ ಒಮ್ಮೆ. ಮತ್ತ ಅದಾದ ತಕ್ಷಣ PPR ಮಾಡ್ಕೋತೀವಿ ಆ ಡೇಟ್ ಪ್ರಕಾರ. ಅದಾದ ತಕ್ಷಣ ಹೈಟೆಕ್ ಓರಲ್ ಅದು ನಮ್ದು ಇದು ನೆಗಡಿ ಅಂತಾರಲ್ಲ, ಅದಕ್ಕೆ ಬರಲ್ಲ. ಅದಕ್ಕೆ ಆ ಹೈಟೆಕ್ ಓರಲ್ಕ ಮತ್ತೆ ಇದು ET ಪ್ಲಸ್ TT ಕಂಪಲ್ಸರಿ ಬೇಸಿಗೆ ಕಾಲ ಆಗೋಕ್ಕಿಂತ ಮುಂಚೆ ಮಾಡ್ಕೊಳ್ಳೇಬೇಕು ಅದನ್ನ ಮರಿಗಳು. ಆದ್ರೆ ಯಾವ್ದು ಇನ್ಫೆಕ್ಷನ್ ಆಗಲ್ಲ ಮರಿಗೆ ಸರ್. ಆಮೇಲೆ ಕೊಂಬ್ ಕಿತ್ತು ಬರ್ದಿದ್ದೀರಾ? ಅದನ್ನು ಬರ್ದಿದೆ ಸರ್. ಆಮೇಲೆ ವೇಟ್ 18 kg ಸ್ಟಾರ್ಟಿಂಗ್ ಇದ್ದು ಡಿಸೆಂಬರ್ ತಿಂಗಳ ಅಂದ್ರೆ 20 ಮರಿ 18 kg, 18ರಿಂದ 20 kg ಸರ್. ಕೊಂಬ್ ಕಿತ್ತಿದ್ ಸರ್. ಇದೇನ್ ಕಸಿ ಅಂದ್ರೆ ಅವು ನಮ್ದು ಹೂಂತ ಮರಿಗಳು ಮಾಡಿದ್ದು ಅಂದ್ರೆ ಸರ್? ಅಂದ್ರೆ ಅದು ನಾವು ಹಿಂದನ ಅಂದ್ರೆ ಕಸಿ ಮಾಡಿದ್ರೆ ವೇಟ್ ಜಾಸ್ತಿ ಬರ್ತಾವ ನಮ್ಮ ಓತಗಳಿಗೆ. ಓಕೆ. ಎಲ್ಲ ಕುರಿಗಳಿಗೆ ಫೀಡಾ ಸರ್ ಇದು? ಎಲ್ಲ ಕುರಿಗಳಿಗೆ, ಹೂಂತಗಳಿಗೆ ಮತ್ತೆ ಒಂದೊಂದು ನಮ್ದು ಆಕಳು ಮತ್ತೆ ಎಮ್ಮೆಗೂ ಸ್ವಲ್ಪ ಹಾಕ್ತಿವಿ ಸರ್. ಏನ್ ಸರ್ ಇದು? ಇದು ಒಂದು ಕಡ್ಲೆ ಹೊಟ್ಟು, ತೊಗರಿ ಹೊಟ್ಟು ಮತ್ತೆ ಜೋಳದ ಹೊಟ್ಟು 3 ರೀತಿ ಮಿಕ್ಸ್ ಇದೆ ಇದು ಸರ್. ಇಷ್ಟು ಕುರಿಗೆ ಎಷ್ಟು ಲೋಡ್ ಮಿಕ್ಸ್ ಟೋಟಲ್? ಕಡ್ಲೆ ಹೊಟ್ಟು, ಶೇಂಗಾ ಹೊಟ್ಟು ಎಲ್ಲ ಎಷ್ಟು ಲೋಡ್ ಇದೆ ಸರ್? ಇದು ಒಂದು 8 ಲೋಡ್ ಇದೆ. ಟೋಟಲ್ 8 ಲೋಡ್ ಇದೆ ಸರ್. ಎಷ್ಟು ವರ್ಷ ಆಗುತ್ತೆ ಸರ್ ನಿಮಗೆ ಇದು 8 ಲೋಡ್? ಇದು 10 ತಿಂಗಳಾಗುತ್ತೆ. ಅಂದ್ರೆ ಒಂದೇ ಬ್ಯಾಚ್? ಇಲ್ಲ, 2 ಬ್ಯಾಚ್ ಅಕ್ಕ. 2 ಬ್ಯಾಚಿಗೆ ಇದನ್ನಲ್ದನ ಮತ್ ನಮ್ದು ಇಲ್ಲಿ ಹಸಿಮೇವು ಇರುತ್ತಲ್ಲ, ಅದನ್ನ ಟೈಮ್ ಕೊಡ್ತೀವಿ. ಆ ನೇಪಿಯರ್ ನಿಮ್ದೇನಾ ಸರ್? ಇಲ್ಲ, ನಮ್ಮ ಬೇರೆದವ್ರು ಕಾಕಾರದ. ನಮ್ ಮೇಲೆ ಇದೆ 1 ಎಕರೆ ಜೋಳದ ಮೇವನೆ ಇದೆ. ಅಂದ್ರೆ ಊಟದ ಜೋಳ ಸರ್, ಮೆಕ್ಕೆಜೋಳ ಸರ್? ಇಲ್ಲ, ಊಟದ ಜೋಳ. ಊಟದ ಜೋಳದೇ ಇದೆ ಸರ್. ಅದನ್ನೇನ ಸಾಯಂಕಾಲ ಹಾಕ್ತಿವಿ ಮರಿಗಳಿಗೆ. ಇದು 2 ಟೈಮ್ ಇದನ್ನ ಹಾಕ್ತಿವಿ. ನೇಪಿಯಾರು ಆತರ ಎಲ್ಲ ಏನ್ ಕೊಡಲ್ಲ ಸರ್? ಇಲ್ಲ, ಜೋಳದ ಮೇವನ ಇದೆ. ಜೋಳದ ಮೇವು. ನೇಪಿಯರ್ ಏನಾಗುತ್ತೆ, ಸ್ವಲ್ಪ ವಾಟರ್ ಕಂಟೆಂಟ್ ಬಾಳ ಇರ್ತೈತಿ. ಇದೈತಲ್ಲ ಇವಾಗ, ಅದು ವಾಟರ್ ಕಂಟೆಂಟ್ ಬಾಳ ಇರ್ತದ. ಜೋಳದ ಏನಿರ್ತದ ಜವಾರಿ ಫೀಡ್ ಇರ್ತದ, ಮರಿಗಳಿಗೆ ಬೆಳವಣಿಗೆಗೆ ಹೆಲ್ಪ್ ಮಾಡಿ ಕೊಡತದ ಮರಿ. ಮತ್ತೆ ಅದು ವೆಟರ್ನರಿಯಲ್ಲೇ ಕೊಟ್ಟಿರ್ತಾರ, ಅದ ನಮಗ್ ಇಂಪ್ರೂವ್ಮೆಂಟ್ ಮಾಡ್ತೈತಿ ಮರಿಗಳಿಗೆ.